ಹಲೋ ಎವ್ರಿವನ್, ಎಲ್ಲ ನಮಸ್ಕಾರ. ಆ್ಯಕ್ಟ್ ಸೆಕ್ಷನ್ 377 ಈ ಥರ ವರ್ಡ್ ಯಾರಾದರೂ ಕೇಳಿದ್ದೀರಾ? ಸೊ ಕೇಳಿದರೆ ಈ ಸೆಕ್ಷನ್ ಯಾರಾದರೂ ಕೇಳಿದರೆ ಕಮೆಂಟಲ್ಲಿ ಮಾಡಿ. ಏನಕ್ಕಂತ ಹೇಳಿದ್ರೆ ಈ 377 ಇವಾಗ ಇಂಡಿಯಾದಲ್ಲಿ ಕ್ಯಾನ್ಸಲ್ ಆಗಿದೆ, ಓಕೆನಾ. ಸೊ ಇವಾಗ ಅಂದರೆ ಒಂದು 3 ವರ್ಷಕ್ಕೆ ಮುಂಚೆ 2018 ಸೆಪ್ಟೆಂಬರಲ್ಲಿ ಆ್ಯಕ್ಚುಲಿ ಇದನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾರೆ. ಏನಕ್ಕಂತ ಹೇಳಿದ್ರೆ ಇದು ಬಂದ್ಬಿಟ್ಟು ತಂದಿದ್ದು ಯಾರಪ್ಪ ಅಂತ ಹೇಳಿದ್ರೆ ಬ್ರಿಟಿಷರ್ಸು 160 ವರ್ಷಕ್ಕೆ ಮುಂಚೆ ಈ 377ನ ತಂದಿದ್ದು. ಸೊ ಏನಕ್ಕೆ ತಂದ್ರೆ ಅಂತ ಹೇಳಿದ್ರೆ 377 ಆ್ಯಕ್ಚುಲಿ ಏನಂತ ಹೇಳಿದ್ರೆ ಹೋಮೋಸೆಕ್ಷುಯಲ್. ಸೊ ಎಲ್ಲ ನಾವು ಪಾರ್ನ್ ಸೈಟ್ ವೆಬ್ಸೈಟ್ ನೋಡ್ತೀವಿ, ಅದಕ್ಕೋಸ್ಕರ ವರ್ಡ್ಸ್ ಯೂಸ್ ಮಾಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ ಗೇ, ಲೆಸ್ಬಿಯನ್ ಕೇಳಿದ್ದೀರಾ? ಇವಾಗ ಅರ್ಥ ಆಯ್ತಲ್ಲ. ಸೊ ಗೇ ಲೆಸ್ಬಿಯನ್ ಅಂದರೆ ಗೇ ಅಂದರೆ ಒಂದು ಮೇಲ್ ಇಬ್ಬರು ಏನೋ ಸೆಕ್ಸ್ ಮಾಡಿಕೊಂಡ್ರೆ ದಟ್ ಈಸ್ ಗೇ. ಫೀಮೇಲ್ ಸೆಕ್ಸ್ ಮಾಡಿಕೊಂಡು ಅವ್ರು ಒಂದಾಗಿದ್ದರೆ ದಟ್ ಈಸ್ ಲೆಸ್ಬಿಯನ್. ಇವಾಗ ನಾವು ಅಂದ್ಕೊಂಡಿರ್ಬೋದು ಅವರಿಬ್ಬರು ಒಂದಾಗಿದ್ದು ನಮಗೆ ಏನು. ಸೊ ಏನಕ್ಕೆ ಈ ಕಾನೂನನ್ನ ಬ್ರಿಟಿಷರ್ಸ್ ತಂದರು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನೇಚರ್ ಅಗೇನೆಸ್ಟ್ ಅಂತ ಹೇಳ್ಬಿಟ್ಟು 360 ವರ್ಷಕ್ಕೆ ಮುಂಚೆ ಅವ್ರು ಬ್ರಿಟಿಷರ್ಸ್ ಈ ಕಾನೂನನ್ನ ಜಾರಿಗೆ ತಂದರು. ಸೊ ಅದಾದಮೇಲೆ 2018 ಸುಪ್ರೀಂ ಕೋರ್ಟ್ ಇದು ಆರ್ಡರ್ನ ಕ್ಯಾನ್ಸಲ್ ಮೀನ್ಸ್ ಈ ಸೆಕ್ಷನ್ನ ಕ್ಯಾನ್ಸಲ್ ಮಾಡಿದ್ರು. ಸೊ ಇದಾದಮೇಲೆ ಎಷ್ಟೊಂದು ಪಾರ್ಟೀಸ್ ಇರ್ತಾರಲ್ಲ, BJP ಆಗಲಿ ಕಾಂಗ್ರೆಸ್ ಆಗಲಿ, ಸೊ ಸ್ವಲ್ಪ ಪಾರ್ಟೀಸ್ ಬಂದ್ಬಿಟ್ಟು ಇದನ್ನ ಅಪೋಸ್ ಮಾಡಿದ್ರು. ಯಾಕಿಂದ ಕ್ಯಾನ್ಸಲ್ ಮಾಡಿದ್ರು, ಇದು ಇಲ್ಲೀಗಲ್ಲು, ನೇಚರ್ ಅಗೇನೆಸ್ಟ್ ಅಂದ್ಬಿಟ್ಟು BJP ಆಗಲಿ ಸೊ ಅದ್ರ ಜೊತೆ ಇರೋ ಸ್ವಲ್ಪ ಪಾರ್ಟೀಸ್ ಎಲ್ಲ ಬಂದ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರು, ಇದು ಮಾಡಿದ್ರು. ಸೊ ನೆಕ್ಸ್ಟ್ ಅದಾದಮೇಲೆ ಕಾಂಗ್ರೆಸ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಇದನ್ನು ವೆಲ್ಕಮ್ ಮಾಡಿದ್ರು. ಇದು ಒಳ್ಳೆಯದೇ, ಅವರ ಫ್ರೀಡಮ್ನ ನೀವು ರಿಟರ್ನ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅವರ ಟ್ವಿಟರ್ ಹ್ಯಾಂಡಲೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದಾದಮೇಲೆ ನೆಕ್ಸ್ಟು ಈ ಏನು ರಿಲಿಜಿಯಸ್ ಹೆಡ್ಸ್ ಇರ್ತಾರೆ ಗೊತ್ತಾ, ರಿಲಿಜಿಯಸ್ ಲೀಡರ್ಸ್ ಅಲ್ಲ. ಸೊ ಅವರು ಈ ಕ್ರಿಶ್ಚಿಯನಿಟಿ ಆಗಲಿ, ಹಿಂದೂ ಆಗಲಿ ಮತ್ತು ಮುಸ್ಲಿಮ್ಸ್, ಸೊ ಅವರೆಲ್ಲ ಬಂದ್ಬಿಟ್ಟು ಇದು ಅಗೇನೆಸ್ಟೇ, ಇದು ಬಂದ್ಬಿಟ್ಟು ನೇಚರ್ಗೆ ಅಗೇನೆಸ್ಟಾಗಿ ಮಾಡ್ತಾಯಿದ್ದೀರಾ, ಸೊ ಇದನ್ನೆಲ್ಲ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ಅವರು ಒಂದು ಅವ್ರ ಕಡೆ ಇರೋ ಒಂದು ನ್ಯಾಯನೇ ಹೇಳಿದ್ರು. ಸೊ ಅದಾದಮೇಲೆ ಆ್ಯಕ್ಟಿವಿಸ್ಟ್ ಎಲ್ಲ ಇರ್ತಾರೆ ಅಂದ್ಕೊಳ್ಳಿ. ಸೊ ಆ್ಯಕ್ಟಿವಿಸ್ಟ್ ಎಲ್ಲ ಏನು ಮಾಡೋದು ಅಂತ ಹೇಳಿದ್ರೆ ಅವರು ಬಂದ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಸೊ ಇದು ಕರೆಕ್ಟೇ, ಅವ್ರವ್ರ ಫ್ರೀಡಮ್, ಅವ್ರ ಇಷ್ಟ, ಯಾರ ಜೊತೆ ಬೇಕಂದ್ರೆ ಅವ್ರು ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಸಪೋರ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಈ ವಿಡಿಯೋದಲ್ಲಿ ನಾವು ನೋಡೋದು ಏನಪ್ಪ ಅಂತ ಹೇಳಿದ್ರೆ ಯಾರ ಪಾಯಿಂಟ್ ಆಫ್ ವ್ಯೂ ಏನೇನಿದೆ, ಸೊ ಏನು 377 ಅಂತ ಹೇಳ್ಬಿಟ್ಟು ಈ ಕಂಪ್ಲೀಟಲ್ಲಿ ಈ ವಿಡಿಯೋದಲ್ಲಿ ಫುಲ್ಲಾಗಿ ನೋಡೋಣ, ಓಕೆನಾ. ಸೊ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಫರ್ದರ್ ಡಿಲೇ ಈ ವಿಡಿಯೋಲಿಗೆ ಹೋಗೋಣ ಬನ್ನಿ. ಓಕೆ, ಫಸ್ಟು ಬ್ರಿಟಿಷರ್ಸ್ ಈ 377 ಆ್ಯಕ್ಟನ್ನ 160 ವರ್ಷಕ್ಕೆ ಮುಂಚೆ ಇಂಡಿಯಾಗೆ ತಂದಿದ್ದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಬ್ರಿಟಿಷರ್ಸ್ ಯಾರು? ಕ್ರಿಶ್ಚಿಯಾನಿಟಿಯವರು, ಓಕೆನಾ. ಸೊ ಕ್ರಿಶ್ಚಿಯಾನಿಟಿಯಲ್ಲಿ ಇದು ಒಂದು ಪಾಪ ಅಂತ ಕನ್ಸಿಡರ್ ಮಾಡೋ ವಿಷಯ. ಸೊ ಈ ಥರ ಕನ್ಸಿಡರ್ ಮಾಡೋ ಒಂದು ಪಾಪ ಅಂತ ವಿಷಯ ಏನಕ್ಕೆ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಅವರು ಅಲ್ಲಿ ಏನು ಬ್ರಿಟಿಷರ್ಸ್ ಎಲ್ಲೆಲ್ಲಿ ಹೋಗಿ ಯಾವ ದೇಶ ನಡ್ಕೋತಾರೋ ಅಲ್ಲೆಲ್ಲ ಬಂದ್ಬಿಟ್ಟು ಇವರು ಅದನ್ನು ಹಾಕಿದ್ದಾರೆ. 377 ಆ್ಯಕ್ಟು ಹೋಮೋಸೆಕ್ಷುಯಲ್ ಅನ್ನೋದು ರಿಸ್ಟ್ರಿಕ್ಟೆಡ್ ಅಂತ. ಸೊ ಇದಾದಮೇಲೆ 1960 ಏನಾಯಿತು ಅಂತ ಹೇಳಿದ್ರೆ ಏನು ಬ್ರಿಟನಲ್ಲಿ ಬಂದ್ಬಿಟ್ಟು ಒಂಥರ ಈ ಥರ ಪ್ರೊಟೆಸ್ಟ್ ಎಲ್ಲ ಆಗಿ ಏನು ಹೋಮೋಸೆಕ್ಷುಯಲ್ ಲೀಗಲ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರೇ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಸೊ ಅದಾದಮೇಲೆ 2014 ಬ್ರಿಟಿಷರ್ಸ್ ಏನು ಮಾಡಿದ್ರು ಅಂತ ಹೇಳಿದ್ರೆ 2014 ಯಾರು ಹೋಮೋಸೆಕ್ಷುಯಲ್ ಅವ್ರ ಮದುವೆ ಮಾಡ್ಕೊಬೋದು ಅನ್ನೋ ಒಂದು ವಿಷಯನೂ ತಂದರು. ಸೊ ಇದಾದಮೇಲೆ 2014 ಅವರೇ ಇದು ಮಾಡಿದಾಗ ನೆಕ್ಸ್ಟು ನಮ್ಮ ಇಂಡಿಯಾದಲ್ಲಿ ಈ ಥರ ಪ್ರೊಟೆಸ್ಟ್ ಎಲ್ಲ ಮಾಡಿ 2018 ಕೇಸಸ್ ಎಲ್ಲ ಹಾಕಿ 2018 ಏನು ಈ ಥರ ಸೆಕ್ಷನ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟು ಆರ್ಡರ್ ಹಾಕಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಕ್ಯಾನ್ಸಲ್ ಆಗಿದ್ದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ವರ್ಷಕ್ಕೆ ಮುಂಚೆ ವರ್ಗಿ ಅನ್ನೋ ಒಂದು ಸರ್ವೆ ಮಾಡೋ ಕಮಿಟಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ LGBT ಅನ್ನೋ ಒಂದು ಕಮಿಟಿ. ಸೊ LGBT ಅಂದರೆ ಏನಂತ ಹೇಳ್ತೀನಿ ನೋಡಿ. LGBT ಅಂದರೆ ಲೆಸ್ಬಿಯನ್, ಗೇ, ಬೈಸೆಕ್ಷುಯಲ್, ಟ್ರಾನ್ಸ್ಜೆಂಡರ್ ಅನ್ನೋ ಒಂದು ವಿಷಯ ಇದೆಯಲ್ಲ, ಸೊ ಅದನ್ನೇ LGBT ಅನ್ನೋದು. ಸೊ ಅಲ್ಲೇ ಗೇ ಅಂದರೆ ಗೊತ್ತು ನಿಮಗೆ, ಹುಡುಗನ ಜೊತೆ ಸೆಕ್ಸ್ ಮಾಡಿಕೊಂಡ್ರೆ ಗೇ, ಲೆಸ್ಬಿಯನ್ ಅಂದರೆ ಹುಡುಗಿ ಜೊತೆ ಸೆಕ್ಸ್ ಮಾಡಿಕೊಂಡ್ರೆ ಲೆಸ್ಬಿಯನ್. ಸೊ ಅದಾದಮೇಲೆ ಬೈಸೆಕ್ಷುಯಲ್ ಅನ್ನೋದು ಅವರು ಹುಡುಗರ ಜೊತೆನೂ ಮಾಡಿಕೋತಾರೆ, ಈ ಸಲ ಹುಡುಗಿ ಜೊತೆನೂ ಮಾಡಿಕೋತಾರೆ. ಸೊ ಎರಡಕ್ಕೂ ಅವ್ರು ಇದು ಮಾಡ್ತಾರೆ. ಬಟ್ ಟ್ರಾನ್ಸ್ಜೆಂಡರ್ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಇವಾಗ ಅವ್ರು ಬಂದ್ಬಿಟ್ಟು ಬಾಡಿಯಲ್ಲಿ ಬಂದ್ಬಿಟ್ಟು ಮೇಲ್ ಆಗಿರ್ತಾರೆ, ಬಟ್ ಅವ್ರು ಫೀಮೇಲ್ ಆಗಿ ಆ್ಯಕ್ಟ್ ಮಾಡಬೇಕಂತ ಇಷ್ಟ ಇರ್ತದೆ, ಫೀಮೇಲ್ ಆಗಿ ನಡ್ಕೊಬೇಕಂತ, ಅದಕ್ಕೋಸ್ಕರ ಅವ್ರು ಬ್ರೆಸ್ಟ್ನ ಬೆಳೆಸ್ಕೊಳ್ಳೋದು. ಸೊ ಈ ಥರ ಒಂದು ಇದು ಮಾಡ್ತಾರೆ. ಸೊ ಅದನ್ನು ಅವ್ರನ್ನ ಟ್ರಾನ್ಸ್ಜೆಂಡರ್ ಅಂತೀವಿ. ಸೊ LGBT ಅವ್ರಿಗೆ ನ್ಯಾಯ ಸಿಗಬೇಕು, ಅವರು ಏನೋ ಅವ್ರ ಪರ ಏನಂದರೆ ಮಾಡಬೇಕಂತ ಹೇಳ್ಬಿಟ್ಟು ಇವ್ರು ಸರ್ವೆ ತಗೋತಾರೆ. ಯಾರ ಹತ್ರ? ನಮ್ಮೆಲ್ಲರ ಹತ್ರ, ಮೀನ್ಸ್ ಪಬ್ಲಿಕ್ ಹತ್ರ. ಸೊ 100%ಅಲ್ಲಿ LGBTಗೆ ಸಪೋರ್ಟ್ ಮಾಡಿರೋ 35%, ಓಕೆನಾ. ಸೊ 35% ಸಪೋರ್ಟ್ ಮಾಡಿದ್ರೆ 35% ಅಪೋಸ್ ಮಾಡ್ತಾರೆ. ಇನ್ನೊಂದು 30% ಅದು ಅಂದರೆ ಏನಂತಲೇ ಗೊತ್ತಿಲ್ಲ ಎಷ್ಟೋ ಪೀಪಲ್ಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ತೆಗೆದಾಗ ಇವ್ರಿಗೆ ನ್ಯಾಯ ಸಿಗಬೇಕು, ಇವ್ರ ಥರನೇ ಇರಬೇಕು, ಮೀನ್ಸ್ ಗೇ ಅಂದರೆ ಗೇ ಥರನೇ ಇರಬೇಕು, ಲೆಸ್ಬಿಯನ್ ಅಂದರೆ ಲೆಸ್ಬಿಯನ್ ಥರನೇ ಇರಬೇಕು ಅಂದ್ಬಿಟ್ಟು ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಕೇಸ್ ಹಾಕ್ತಾರೆ. ಸೊ ಆ ಥರ ಕೇಸ್ ಹಾಕಿ ಆವಾಗೆಲ್ಲ ಏನು ಇದರಲ್ಲಿ ಫುಲ್ಲು ತುಂಬ ವರ್ಷ ಕೇಸ್ ನಡೆದು ಸೊ 2018 ನ್ಯಾಯ ಸಿಕ್ತು. ಮೀನ್ಸ್ ನ್ಯಾಯ ಅಂದರೆ ಅದಕ್ಕೊಂದು ರಿಸಲ್ಟ್ ಸಿಕ್ತು, ಅದೇ ಈ 377 ಕ್ಯಾನ್ಸಲ್ ಆಗಿದ್ದು. ಸೊ ಇದಾದ್ಮೇಲೆ ಏನಕ್ಕೆ ಅಪೋಸ್ ಮಾಡೋದು, ಏನಕ್ಕೆ ಸಪೋರ್ಟ್ ಮಾಡೋದು ಅಂತ ನೋಡೋಣ. ಸೊ
ಸೊ ಫಸ್ಟು ಏನಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟೋ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಈ ಯಾರು ಏನು ಬೈಸೆಕ್ಷುವಲ್ ಆಗಲಿ, ಟ್ರಾನ್ಸ್ಜೆಂಡರ್ ಆಗಲಿ, ಮತ್ತು ಯಾರು ಲೆಸ್ಬಿಯನ್ಗೆ ಇರ್ತಾರಲ್ಲ ಅವ್ರಿಗೆಲ್ಲ ಬಂದ್ಬಿಟ್ಟು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರಂತೆ. ಸೊ ಇದು ಬಂದ್ಬಿಟ್ಟು ಅವ್ರು ಚಿಕ್ಕ ವಯಸ್ಸು ಮಗುವಾಗಿ ಹುಟ್ಟುವಾಗಿನ ಇದರಲ್ಲಿ ಅವ್ರಿಗೆ ಸೆಟಪ್ ಆಗಿರ್ತಂತೆ. ಸೊ ಅವ್ರು ಹಿಂಗೆ ಇರಬೇಕು ಅಂತ ಹೇಳಿ ಇದಕ್ಕೆ ಅವ್ರ ಆಸೆನ ಅವ್ರು ನೆರವೇರಿಸಕ್ಕೆ ಬಿಡಿಲ್ಲ ಅಂತ ಅವ್ರಿಗೆ ಮೈಂಡ್ ಡಿಸ್ಟರ್ಬ್ ಆಗಿ ಅವರು ಸೈಕೋನೂ ಆಗ್ಬೋದು ಅನ್ನೋ ಒಂದು ರಿಸರ್ಚೇ ಈ ಸೈಂಟಿಫಿಕ್ ಏನು ಈ ಪರ ಇದೆಯಲ್ಲ, ಸೊ ಅವ್ರು ಬಂದ್ಬಿಟ್ಟು ಇತ್ತಿರೋ ಒಂದು ನ್ಯಾಯ. ಓಕೆನಾ. ಸೊ ಇದಾದಮೇಲೆ ಅಪೋಸಿಷನ್, ಇದನ್ನ ಯಾರು ಅಪೋಸ್ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದೆಲ್ಲ ಹಂಗಲ್ಲ, ಇಲ್ಲ ಯಾರು ಬೇಕಂದ್ರೆ ಹೆಂಗೆ ಬೇಕಾದ್ರೆ ಚೇಂಜ್ ಆಗ್ಬೋದು. ಸೊ ಅವರು ಒಂಥರ ಶೋಕಿಗೋಸ್ಕರ ಮಾಡೋದು ಇದನ್ನೆಲ್ಲ ಅನ್ನೋದನ್ನು ಇವ್ರು ಯಾರು ಅಪೋಸ್ ಮಾಡ್ತಾರೆ, ಈ ರಿಲಿಜಿಯಸ್ ಹೆಡ್ಸ್ ಆಗಲಿ ಮತ್ತು ಯಾರು ಈ BJP ಕಡೆಯವರಾಗಲಿ, ಸೊ ಇದನ್ನೆಲ್ಲ ಮಾಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ನೇಚರ್ ಅಗೇನೆಸ್ಟ್. ಸೊ ಈ ಥರ ಮಾಡಿದ್ರೆ ಮುಂದಕ್ಕೆ ಹೆಂಗೆ ಮಗು ಏನೋ ಅವ್ರ ಜನ್ರೇಷನ್ ಎಲ್ಲ ಬರೋದು ಅಂತ ಹೇಳ್ಬಿಟ್ಟು ಅವ್ರು ನ್ಯಾಯ ಆಗ್ತಿದ್ದಾರೆ. ಸೊ ನೆಕ್ಸ್ಟ್ ಈ ಆಕ್ಟಿವಿಸ್ಟ್ ಎಲ್ಲ ಇರ್ತಾರಲ್ಲ ಅವರು ಅಷ್ಟೇ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಮನುಷ್ಯ ಅಂದರೆ ಅವ್ನು ಹೆಂಗಿರ್ಬೇಕಂತ ಅವ್ನು ಡಿಸೈಡ್ ಮಾಡಬೇಕು, ಬೇರೆಯವರಲ್ಲ. ಸೊ ಅವ್ನಿಗೆ ಇಷ್ಟ ಆದಂಗೆ ಇರಬೇಕು, ನೀವು ಯಾರು ಕೇಳಕ್ಕೆ ಅಂದ್ಬಿಟ್ಟು ಅವರು ಯಾರು ಅಪೋಸ್ ಮಾಡಿದ್ರೆ ಅವ್ರು ಅಪೋಸಿಟಾಗಿ ಇವ್ರು ನಿಂತಿದ್ದಾರೆ. ಇವಾಗ ಇದರಲ್ಲಿರೋ ಪ್ರಾಬ್ಲಮ್ಸ್ 377 ಇದ್ದಿದ್ರೆ ಏನೇನು ಪ್ರಾಬ್ಲಮ್ಸ್ ಆಯ್ತಿತ್ತು ಅಂತ ಹೇಳಿದ್ರೆ, 377 ಇದ್ದಾಗ ಏನು ಪ್ರಾಬ್ಲಮ್ ಆಯ್ತಿದೆ ಅಂತ ಹೇಳಿದ್ರೆ, ಇವಾಗ ನೀವು ಯಾರಂದ್ರೆ ಇನ್ವಾಲ್ವ್ ಆಗಿರ್ತೀನಿ ಅನ್ಕೊಳ್ಳಿ ಹೋಮೋಸೆಕ್ಷುವಲಲ್ಲಿ, ಸೊ ಅವ್ರು ಬಂದ್ಬಿಟ್ಟು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಆ್ಯಕ್ಚುಲಿ ಸೆಕ್ಸೇ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು 377 ಆ್ಯಕ್ಟ್ ಹೇಳಿದ್ರು. ಸೊ ಮದುವೆ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ. ಓಕೆನಾ. ಸೊ ಅದಾದಮೇಲೆ ಅವ್ರು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇವಾಗ ಮಗು ಬೇಕಲ್ಲ, ಸೊ ಇಬ್ಬರು ಪೇರೆಂಟ್ಸ್ ಇದೆ, ಒಂದು ಮಗು ಬೇಕಲ್ಲ, ಸೊ ಅವ್ರ ಕೈಲಿ ಇಬ್ಬರು ಮಗು ಎತ್ಕೊಳ್ಳೋಕ್ಕಲ್ಲ. ಸೊ ಅದಕ್ಕೋಸ್ಕರ ಎಲ್ಲನೂ ದತ್ತು ತಗೋಬೇಕು, ಬಟ್ ಅದಕ್ಕೂ ಅವ್ರಿಗೆ ಚಾನ್ಸ್ ಇದ್ದಿಲ್ಲ. ಓಕೆನಾ. ಸೊ ಫಸ್ಟು ಬಂದ್ಬಿಟ್ಟು ಅವ್ರಿಗೆ ಏನೋ ಒಂದು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ 377 ಪ್ರಕಾರ ಇಬ್ಬರು ಸೆಕ್ಷಲ್ಲೇ ಇನ್ವಾಲ್ವ್ ಆಗಬಾರ್ದು ಅಂತ ಇದ್ದಾಗ ಅವ್ರು ಮದುವೆ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಎಲ್ಲೂ ಮಗು ಯಾವುದಂದ್ರೆ ಅನಾಥಾಶ್ರಮದಲ್ಲಿ ಮಗು ದತ್ತು ತಗೋತೀನಿ ಅಂದ್ರೂ ಅದನ್ನೂ ಆಗಲ್ಲ. ಸೊ ನೆಕ್ಸ್ಟ್ ಮೂರನೇದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಇದೆಲ್ಲ ಆಗಕ್ಕೆ ಮುಂಚೆ ಏನು ನಾರ್ತ್ ಇಂಡಿಯನ್ ಸೈಡ್ ಎಷ್ಟೊಂದು ಕಡೆ, ಓಕೆನಾ, ಹಳ್ಳಿ ಸೈಡ್ ಆಗಲಿ ಎಷ್ಟೊಂದು ಕಡೆ ಹಾನರ್ ಅನ್ನೋದು ಅವ್ರಿಗೊಂದು ಇದಿರ್ತದೆ. ಓಕೆನಾ. ಸೊ ಹಾನರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮರ್ಯಾದೆ ಪ್ರಾಬ್ಲಮ್. ಓಕೆ. ಸೊ ಈ ಥರ ನಮ್ಮ ಮಗ ಆಗಲಿ ಮಗಳು ಆಗಲಿ ಈ ಥರ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಹೋಮೋಸೆಕ್ಷುವಲ್ ಅಂದರೆ ಅವ್ನಿಗೊಂದು ಸ್ವಲ್ಪ ಮರ್ಯಾದೆ ಪ್ರಾಬ್ಲಮ್ ಅಪ್ಪ ಅಮ್ಮಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಹಾನರ್ ಕಿಲ್ಲಿಂಗ್ ಅಂತಾರೆ, ಸಾಯಿಸ್ಬಿಡ್ತಾರೆ ಅವ್ರನ್ನ. ಓಕೆನಾ. ಏನೋ ಒಂದು ವಿಷಯ ಇಟ್ಬಿಟ್ಟು ಸೂಸೈಡ್ ಥರ ಇದು ಮಾಡಿ ಸಾಯಿಸಾಕ್ಬಿಡ್ತಾರೆ. ನಾವು ಎಷ್ಟೋ ಪೇಪರಲ್ಲಿ ನೋಡಿರ್ತೀವಿ ಈ ಥರ ಹಾನರ್ ಕಿಲ್ಲಿಂಗ್ ಆಗಿರೋದು. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ 377 ಆ್ಯಕ್ಟರ್ ಇದ್ದಿದ್ದಕ್ಕೇ ಅದನ್ನ ಕ್ಯಾನ್ಸಲ್ ಮಾಡಿದ್ದು. ಇದೆಲ್ಲ ಇದ್ರೂ ಜೊತೆಗೆ ಅವ್ರಿಗೆ ಅನ್ನೋದು LGBT ಕಮಿಟಿ ಅಂತ ಇದೆಲ್ಲ, ಅವರು ಬಂದ್ಬಿಟ್ಟು ಎಲ್ಲೇ ಹೋದ್ರು, ಒಂದು ಆಫೀಸ್ ಹೋಗಲಿ ಇಲ್ಲ ಕಾರ್ಪೊರೇಟ್ ವರ್ಲ್ಡಲ್ಲಾಗಲಿ, ಸೊ ಅವ್ರಿಗೆ ಸುಮ್ಮನೆ ಟೀಸ್ ಮಾಡೋದು. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಒಂದು ಹುಡುಗನ ಜೊತೆ ಮಾತಾಡ್ತಿದ್ರೆ ಅವ್ನಿಗೆ ಸ್ವಲ್ಪ ಟೀಸ್ ಮಾಡಿ ನೀನು ಅವನಾ, ಸೊ ಹುಡುಗಿ ಜೊತೆ ಮಾತಾಡಿ ನೀನು ಅವಳ, ಸೊ ಈ ಥರ ಅವ್ರಿಗೆ ಟೀಸ್ ಮಾಡೋದು, ಎಲ್ಲೋದ್ರವ್ರಿಗೆ ಒಂಥರ ಮೆಂಟಲಿ ಸ್ಟ್ರೆಸ್ ಮಾಡೋದು. ಸೊ ಇದಾದಮೇಲೆ ಆ ಹುಡುಗ ನಾನು ಹಾನರ್ ಕಿಲ್ಲಿಂಗ್ ಮಾಡಿದ್ರಂತ. ಸೊ ಅದಾದಮೇಲೆ ಈ ಹುಡುಗ ಮದುವೆ ಮಾಡ್ಕೊಂಡ್ರೆ ಸರಿ ಆಯ್ತಾನೆ, ಒಂದು ಗೇ ಆಗಿದ್ರೆ ಅವ್ನು ಸಾಯೋ ಗಂಟೆ ಗೇನೆ. ಓಕೆನಾ. ಅವನ್ನ ಏನೋ ತುಂಬಾ ಕಂಪಲ್ ಮಾಡಿ ಒಂದು ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಟ್ರೆ ಇವ್ರ ಲೈಫ್ ಹೋಯ್ತು, ಅವ್ರ ಲೈಫ್ ಹೋಯ್ತು. ಅವ್ನು ಲಾಸ್ಟ್ ಗಂಟೆ ಗೇ ಜೊತೆನೇ ಇರ್ತಾನೆ, ಮೀನ್ಸ್ ಅವನು ನಾರ್ಮಲ್ ಸೆಕ್ಸುವಲಿ ಇನ್ವಾಲ್ವ್ ಆಗಲ್ಲ. ಸೊ ಅದಾದಮೇಲೆ ಒಂದು ಲೆಸ್ಬಿಯನ್ಗೆ ಅದೇ ಥರ ಮದುವೆ ಮಾಡಿದ್ರೆ ಒಂದು ಹುಟ್ಟೋವಾಗ ಹೆಂಗಿರ್ತಾರೆ ಸಾಯೋವಾಗ ಹಂಗೆ ಇರ್ತಾರಲ್ಲ. ಸೊ ಅದಕ್ಕೋಸ್ಕರನೇ ಅವರು ಇದನ್ನು ಒಂದು ಇಬ್ಬರು ಲೈಫ್ ಒಬ್ರಿಗೋಸ್ಕರ ಇನ್ನೊಬ್ಬರ ಲೈಫ್ನ ಹಾಳು ಮಾಡ್ತಾರೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದು ಮಾಡಿ ಸುಪ್ರೀಂ ಕೋರ್ಟ್ ಏನು ಮಾಡಿದ್ರು ಅಂತ ಹೇಳ್ತಾನೆ, ಲಾಸ್ಟಲ್ಲಿ ನಾನು 377 ಕ್ಯಾನ್ಸಲ್ ಮಾಡೋಣ, ಇಷ್ಟು ಪ್ರಾಬ್ಲಮ್ ಐತೆ ಅಂತ ಎಷ್ಟು ಏನೋ ಅವರು ಯಾರು ಪರ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು ವಕೀಲರು. ಸೊ ಅವರು ಈ ಥರ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಿದಾಗ ಸೊ ಆ ಒಂದು ನ್ಯಾಯ ಇದ್ರಲ್ಲಿ ಬಂದ್ಬಿಟ್ಟು ಈ 377 2018 ಸೆಪ್ಟೆಂಬರ್ 11th ಇದರಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ರು. ಸೊ ಇದಾದಮೇಲೆ ಇದನ್ನು ಯಾರು ಅಪೋಸ್ ಮಾಡಿದ್ರು ಅಂತ ಹೇಳಿದ್ರೆ, ಈ ರಿಲಿಜಿಯಸ್ ಲೀಡರ್ಸ್, ಧರ್ಮದ ನ್ಯಾಯಸ್ಥರು ಇರ್ತಾರೆ ಗೊತ್ತಾ, ಮೀನ್ಸ್ ಅವರು ದೊಡ್ಡವರು, ಅವರೆಲ್ಲ ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿ ಆಗಲಿ, ಮುಸ್ಲಿಮ್ಸ್ ಆಗಲಿ ಮತ್ತು ಹಿಂದೂಯಿಸಮ್ ಆಗಲಿ, ಸೊ ಇವರೆಲ್ಲ ಬಂದ್ಬಿಟ್ಟು ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದನ್ನೆಲ್ಲ ಇಲ್ಲ, ಇದನ್ನ ಕ್ಯಾನ್ಸಲ್ ಮಾಡಿ ತಿರ್ಗಿ 377 ಆ್ಯಕ್ಟಿಗೆ ತನ್ನಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ನೆಕ್ಸ್ಟು BJP ಅಂದ್ಬಿಟ್ಟು ಓಪನ್ ಆಗಿ ಅವ್ರು ಸಪೋರ್ಟ್ ಮಾಡಿಲ್ಲ. ಕಾಂಗ್ರೆಸ್ ಬಂದ್ಬಿಟ್ಟು ಓಪನ್ ಆಗಿ ಟ್ವಿಟರ್ ಹ್ಯಾಂಡಲಲ್ಲೇ ಹಾಕ್ಬಿಟ್ಟು 2018 ಸೊ ಏನಂತ ಈ ಥರ ನಾವು ಇದನ್ನು ವೆಲ್ಕಮ್ ಮಾಡ್ತೀವಿ, ಸೊ ಇದು ಒಂದು ಒಳ್ಳೆ ವಿಷಯ ದೇಶಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ ಸ್ಲೈಟಾಗಿ ವೆಸ್ಟರ್ನ್ ಕಲ್ಚರ್ನ ಒಳಗೆ ತಂದಿದ್ದಾರೆ ಅಷ್ಟೇ. ಓಕೆನಾ. ಸೊ ಇದನ್ನು ಬಂದ್ಬಿಟ್ಟು ನಾವು ಕಮೆಂಟಲ್ಲಿ ನಿಮಗೆ ಇದನ್ನು ಕ್ಯಾನ್ಸಲ್ ಮಾಡಿದ್ದು ಒಳ್ಳೆಯದಾ, ಸೊ ನಿಮಗೆ 377 ಅನ್ನೋದು ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಮಾಡಿ. ಸೊ ಏನಂದರೆ ನಿಮ್ಗೆ ಕನ್ಫ್ಯೂಷನು 377 ಅಂದರೆ ಹಂಗೆ ಇನ್ನೂ ಬ್ರೀಫಾಗಿ ಏನಂದರೆ ಬೇಕಂತ ಹೇಳಿದ್ರೆ ಕಮೆಂಟಲ್ಲಿ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಬ್ರೀಫಾಗಿ ಮಾತಾಡೋಣ. ಸೊ ಹೋಮೋಸೆಕ್ಷುವಲ್ ಬಗ್ಗೆ ಬೇಕಂತ ಹೇಳಿ ನಾನು ಕರೆಕ್ಟಾಗಿ ಫುಲ್ ಅದಕ್ಕಂತಲೇ ಒಂದು ವೀಡಿಯೋ ಮಾಡಾಕ್ತೀನಿ. ಸೊ ಏನಕ್ಕೆ ಹಾರ್ಮೋನ್ ಚೇಂಜಸ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ಒಂದು ಯಾರು ಟೀಸ್ ಮಾಡೋದು ಬೇಡ, ಯಾರನ್ನೂ ಅವ್ರನ್ನ ಮನ್ಸು ನೋವೋದು ಬೇಡ. ಸೊ ಅವ್ರವ್ರು ಬರ್ತ್ ಹೆಂಗಿರ್ತದೆ ನಮ್ಗೆ ಗೊತ್ತಿಲ್ಲ. ಓಕೆನಾ. ಸೊ ಒಂದು ಹೆಲ್ತಿ ಕಾನ್ವರ್ಸೇಷನ್ ತಗೊಂಡೋಗೋಣ. ಓಕೆನಾ. ಸೊ ಕಮೆಂಟಲ್ಲಿ ನಾವು ಮಾತಾಡುವಾಗ, ಸೊ ಇದಕ್ಕೂ ಮುಂಚೆ ಸುನ್ನತ್ತಲ್ಲೂ ಅಷ್ಟೇ ಎಷ್ಟೊಂದು ಜನ ಅವ್ರಿಗಿರೋ ಪ್ರಾಬ್ಲಮ್ನ ಕಮೆಂಟ್ಸಲ್ಲಿ ಹೇಳ್ತಿದ್ದಾರೆ. ಸೊ ನನಗೆ ಅದು ಆನ್ಸರ್ ಗೊತ್ತಿಲ್ಲ ಅಂತೇಳಿ ಯಾರೋ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಎಷ್ಟೋ ಕಾನ್ವರ್ಸೇಷನ್ ಈ ಥರ ಒಳ್ಳೆ ಕಾನ್ವರ್ಸೇಷನ್ ಅವ್ರಿಗೆ ಒಳ್ಳೇದಾಯ್ತದೆ. ಸೊ ಅದಕ್ಕೆ ಒಳ್ಳೆ ಕಾನ್ವರ್ಸೇಷನಿಂದ ತಗೊಂಡೋಗೋಣ. ಸೊ ಇದೇ ಥರ ಬೇರೆ ಟಾಪಿಕಲ್ಲಿ ನಿಮ್ಮನ್ನ ಬಂದು ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಸರವಣ ಆ್ಯಂಡ್ ದಿಸ್ ಈಸ್ ಕಂಗ್ಲೀಷ್ ಟಾಕ್.
ಗುಡ್ ಡೇ ಗೈಸ್.